ನಾವು ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ನಾವು ಕುರುಡಿ ಗ್ರಾಮಕ್ಕೆ ಬಂದಿದ್ದೇವೆ. ರೈತರ ಹೆಸರು ಮರಳು ಸಿದ್ದಪ್ಪ ಅಂತಂದು, ಕುರುಡಿ ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಇವರು ನಮ್ಮ ವೆಲ್ಕಮ್ ಸೀಡ್ಸ್ 34 ಅಂತ ಚಿಲ್ಲಿ ಬೆಳೆದಿದ್ದಾರೆ. ಅವರು ಒಂದು ಎಕರೆಯಲ್ಲಿ ಎಷ್ಟು ಇಳುವರಿ ಬೆಳೆದಿದ್ದಾರೆ ಅಂತಂದು ರೈತರ ಅನಿಸಿಕೆಯನ್ನು ರೈತರನ್ನ ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ರೈತರ. ನಮಸ್ತೆ ಸರ್. ನಿಮ್ಮ ಹೆಸರು ಮರಳು ಸಿದ್ದಪ್ಪ ಅಂತಂದು, ಮರಳು ಸಿದ್ದಪ್ಪ. ಕುರುಡಿ ಗ್ರಾಮ. ನೀವು ವೆಲ್ಕಮ್ ಸೀಡ್ಸ್ 34 ಬೆಳೆದಿದ್ದೀರಲ್ಲ, ನೀವು ಎಷ್ಟು ಸಸಿ ನಾಟಿ ಮಾಡಿದ್ರಿ ಸರ್? 8,000 ಸಸಿ ಹಾಕಿದ್ದೇವೆ. 8,000 ಸಸಿ ನಾಟಿ ಮಾಡಿದಿರಿ. ಹೆಂಗ್ ಬಂದಿದೆ ಇಳುವರಿ? ಚೆನ್ನಾಗಿ ಭಾಳ ಚೆನ್ನಾಗಿ ಬಂದಿದೆ. ಮತ್ತೆ ದಾವಣಗೆರೆ ಮಾರ್ಕೆಟ್ ಅಲ್ಲಿ ಹೆಂಗೆ? ಮಾರ್ಕೆಟ್ಗೆ ನಂಬರ್ 1 ಸರ್. ನಂಬರ್ 1 ಚೆನ್ನಾಗಿ ಹೋದ್ ಕೂಡಲೇ ಖರೀದಿ ಆಗುತ್ತೆ. ಈ ರೋಗ ಎಲ್ಲ ಇದಕ್ಕೆ ಹೆಂಗೆ? ರೋಗ ಕಡಿಮೆ ಇದೆ. ರೋಗ ಹೊಡೆದ್ರದ ಕಮ್ಮಿ ಸರ್. ಔಷಧಿ ಹೊಡೆದ್ರದೇ ಕಡಿಮೆ. ನೀವು ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರಿ? ಜೂನ್ ತಿಂಗಳಾಗ. ಜೂನ್ ತಿಂಗಳಲ್ಲಿ ನಾಟಿ ಮಾಡಿದ್ರಿ. ಒಟ್ಟು ಇದು ಇಳುವರಿ ಚೆನ್ನಾಗಿ ಬಂದಿದೆ. ಎಷ್ಟು ಟೈಮ್ ಹರಿದಿದ್ದೀರಿ ಸರ್? ಈಗ 4 ಬೀಡ್ ಹರಿದಿದ್ದೀವಿ. 4 ಬೀಡ್ ಹರಿದಿರಿ. ಇನ್ನೂ ಕಾಯಿದೆ. ಇನ್ನೊಂದು ಬೀಡು ಈಗ ಬಂದಿದೆ ಹರಿಯಾಕ. ಈಗ ಇನ್ನೊಂದು ಬೀಡು ಹರಿಯಾಕ್ ಬಂದಿದೆ. ಈಗ 4 ಬೀಡಿಂದ ಎಷ್ಟು ಬಟಾರ ಸಿಕ್ಕಿದೆ ನಿಮಗೆ? 200 ಬಟಾರ ಹರಿದಿದೆ. 200 ಬಟಾರ ಅಂದ್ರೆ ಎಷ್ಟು ಕೆಜಿ ಚೀಲ ಅದು ಬಟಾರ? 50 ಕೆಜಿ. ಅಂದ್ರೆ ನೀವು ಹೇಳ್ತಿರೋದು ಅಂದ್ರೆ 100 ಕ್ವಿಂಟಲ್ ಮೇಲೆ ಹರಿದಿರಿ. 100 ಕ್ವಿಂಟಲ್ ಒಂದು ಎಕರೆಗೆ ಹರಿದಿದ್ದಾರೆ ಮರಳು ಸಿದ್ದಪ್ಪ ಅಂತ ರೈತರು. ಇದನ್ನ ಏನ್ ಹೇಳ್ತೀರಿ ನೀವು? ಎಲ್ಲಾ ರೈತರಿಗೆ ಇದನ್ನ ಹಾಕ್ಬೋದಾ? ಎಲ್ಲಾ ರೈತರು ಈ ತಳಿ ಹಾಕ್ಬೋದ್ರಿ. ಔಷಧಿ ಕಮ್ಮಿ, ಇಳುವರಿ ಚೆನ್ನಾಗಿ ಬರ್ತೈತಿ. ದಾವಣಗೆರೆ ಮಾರ್ಕೆಟ್ ಚೆನ್ನಾಗಿ ಹೊಂದ್ಕೊಂತೈತಿ. ಇದರ ವೆರೈಟಿ ಹೆಸರು ವೆಲ್ಕಮ್ 34 ಅಂತ. ಈ ತಳಿ ಹಾಕ್ಬೋದು. ಎಲ್ಲಾ ರೈತ ಬಂದ್ರು ಹೇಳೋದೇನಪ್ಪ ಅಂದ್ರೆ ಈ ತಳಿ ಹಾಕ್ಬೋದು ಅಂತ ಹೇಳ್ಬೋದು. ರೋಗ ಕಡಿಮೆ, ಇಳುವರಿ ಜಾಸ್ತಿ. ಧನ್ಯವಾದಗಳು ರೈತ ಬಾಂಧವರೇ. ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ.